ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಟೇಸ್ಟಿ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಆರೋಗ್ಯಕರನೂ ಹೌದು ಮತ್ತು ರುಚಿಕರನೂ ಹೌದು ಆ ಥರ ರೆಸಿಪಿ ಮಾಡ್ತಾ ಇದ್ದೀನಿ. ಅದೇ ಗೀ ರೈಸ್ ಮತ್ತು ವೆಜಿಟೇಬಲ್ ಕುರ್ಮಾ ಅಥವಾ ವೆಜಿಟೇಬಲ್ ಗ್ರೇವಿ ಅಂತಲೂ ಹೇಳ್ಬೋದು. ಈ ಸೇಮ್ ವೆಜಿಟೇಬಲ್ ಕುರ್ಮಾ ನಾನು ಯಾವ ಥರ ಮಾಡಿದ್ದೀನಿ ಅದೇ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದು ರೈಸ್ ಜೊತೆ ಸೆಟ್ ಆಗುತ್ತೆ ಮತ್ತು ದೋಸೆ ಜೊತೆ ಸೆಟ್ ಆಗುತ್ತೆ ಮತ್ತು ಪೂರಿ ಅಥವಾ ಚಪಾತಿ ಯಾವುದ್ರ ಜೊತೆ ಎಲ್ಲದ್ರ ಜೊತೆ ಸೆಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾರಾದರೂ ನೆಂಟರು ಬಂದಾಗ ಈ ಥರ ಮಾಡಿದರೆ ಪಟ ಅಂತನೋ ಅದ್ರ ಜೊತೆ ದೋಸೆ, ಈ ಸೇಮ್ ಕಾಂಬಿನೇಷನಲ್ಲಿ ದೋಸೆ ಅಥವಾ ಚಪಾತಿ ಅಥವಾ ಪೂರಿ ಯಾವುದಾದ್ರೂ ಮಾಡಿ ಕೊಡ್ಬೋದು. ನಾನು ಯಾವ ಥರ ಮಾಡಿದ್ದೀನಲ್ಲ ಅದೇ ಥರ ಸೇಮ್ ಕಾಂಬಿನೇಷನ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ಯಾಕೆ ಥರ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಇದು ಮದುವೆ ಮನೆಯಲ್ಲಿ ಯಾವ ಥರ ಮಾಡಿರ್ತಾರಲ್ಲ ಅದೇ ಥರ ಟೇಸ್ಟ್ ಬರುತ್ತೆ, ಮಾಡಿ ನೋಡಿ. ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು. ಮೊದಲಿಗೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ 1 ಮೀಡಿಯಮ್ ಸೈಜ್ ಆನಿಯನ್ ಬೇಕು, 1 ಮೀಡಿಯಮ್ ಸೈಜ್ ಟೊಮೆಟೊ, 3 ಗುಂಟೂರು ಮೆಣಸಿನಕಾಯಿ ತೊಗೊಂಡಿರೋದು, ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನಕಾಯಿನೂ ಹಾಕೋಬಹುದು, 1 ಗ್ರೀನ್ ಚಿಲ್ಲಿ ಹಾಕೊಂಡಿರೋದು, 1 ಬೇ ಲೀಫ್, 1 ಮರಾಠ ಮಗ್ಗು, ಅರ್ಧ ಇಂಚು ಚಕ್ಕೆ, 1 ಯಾಲಕ್ಕಿ, 1 ಅನಾನಸ್ ಹೂ ಸ್ವಲ್ಪ ತೊಗೊಂಡಿರೋದು ಅರ್ಧ ಇದೆ, 2 ಕ್ಲೋವ್ಸ್ ತೊಗೊಂಡಿರೋದು, ಅರ್ಧ ಟೀ ಸ್ಪೂನ್ ಅಷ್ಟು ಗಸಗಸೆ, ಇಲ್ಲಿ ಗೋಡಂಬಿ 4 ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಕೊಬ್ಬರಿ ತೊಗೊಂಡಿರೋದು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಮತ್ತು ಇಲ್ಲಿ ಒಣಗಿರೋದು ಪುದೀನ ತೊಗೊಂಡಿರೋದು, ನೀವು ಫ್ರೆಶ್ ಇದ್ದರೆ ಫ್ರೆಶ್ ಹಾಕೊಳ್ಳಿ. ಇದೆಲ್ಲ ಪೇಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ವೆಜಿಟೇಬಲ್ ತೊಗೊಂಡಿರೋದು 1 ಬಿಗ್ ಸೈಜ್ ಪೊಟೆಟೊ, 1 ಮೀಡಿಯಮ್ ಸೈಜ್ ಕ್ಯಾರೆಟ್, ಮತ್ತು ಇಲ್ಲಿ 8 ಗ್ರೀನ್ ಪೀಸ್ ತೊಗೊಂಡಿರೋದು, ನೀವು ಬೇಕಾದರೆ ಮತ್ತು 1 ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ ಹಾಕೊಂಡಿರೋದು. ಇದರಲ್ಲಿ ವೆಜಿಟೇಬಲ್ ಕೂರ್ಮಾ ಮಾಡೋಕ್ಕೆ ಇಷ್ಟು ವೆಜಿಟೇಬಲ್ಸ್ ತೊಗೊಂಡಿರೋದು. ನೀವು ಮೊದಲಿಗೆ ಇದೆಲ್ಲ ಫ್ರೈ ಮಾಡ್ಕೊಳ್ಬೇಕು. ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಳ್ಬೇಕು, ಅದರಲ್ಲಿ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಬೇಕು. ಈಗ ಪೇಸ್ಟ್ ಮಾಡ್ಕೊಳ್ಬೇಕು ಏನೇನು ತೊಗೊಂಡಿರ್ತೀವಿ ಅದೆಲ್ಲ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಮೊದಲಿಗೆ ಆನಿಯನ್ ಹಾಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಆನಿಯನ್ ಫ್ರೈ ಆದಂಗೆ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಉಳಿದಿರೋ ಸ್ಪೈಸಸ್ ಎಲ್ಲ ಹಾಕೊಂಡು ಒಮ್ಮೆ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಒಟ್ಟಿಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ಬೇಕು. ಇವಾಗ ಇದಾಗಿದೆ, ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಲು ಬಿಡಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಬೇಕು. ಇವಾಗ ಅದು ತಣ್ಣಗಾಗುವಷ್ಟರಲ್ಲಿ ಇಲ್ಲಿ ಒಂದು ಕುಕ್ಕರ್ ಇಟ್ಕೊಳ್ಳೋಣ. ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಕೊಳ್ಬೇಕು. ಇದರಲ್ಲಿ 2 ಟೀ ಸ್ಪೂನ್ ಅಷ್ಟು ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಬೇಕು. ಅವಾಗವಾಗ ವೆಜಿಟೇಬಲ್ಸ್ ಕುರ್ಮಾ ತಿನ್ನೋದ್ರಿಂದ ನಾವು ಅದರಲ್ಲಿರೋ ಬೆನಿಫಿಟ್ಸು ಅಂದರೆ ಐರನ್, ಕ್ಯಾಲ್ಸಿಯಂ ಎಲ್ಲನೂ ನಮ್ಮ ಬಾಡಿ ಸಿಗುತ್ತೆ, ಚೆನ್ನಾಗಿರುತ್ತೆ. ಆಯಿಲ್ ಬಿಸಿ ಆದಂಗೆ ಕಸೂರಿ ಮೇಥಿ ಹಾಕ್ಕೊಳ್ಬೇಕು. ಅದ್ರ ಜೊತೆಗೆ ವೆಜಿಟೇಬಲ್ಸ್ ಏನು ತೊಗೊಂಡಿರ್ತೀವಿ ಅದು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಕ್ಯಾರೆಟ್ ಮತ್ತು ಬೀನ್ಸ್, ನೀವು ಬೇಕಿದ್ರೆ ನೀವು ಇಷ್ಟವಾದ ತರಕಾರಿ ಬೇರೆ ಬೇರೆ ನವಿಲು ಕೋಲು ಬೇರೆ ಬೇರೆನೂ ಏನಾದರೂ ಗ್ರೀನ್ ಪೀಸ್ ಎಲ್ಲನೂ ಹಾಕೊಳ್ಬೋದು.
ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಅದು ಫ್ರೈ ಆದಂಗೆ ಸ್ವಲ್ಪ ಪೊಟೆಟೊ ಹಾಕೊಳ್ಬೇಕು. ಪೊಟೆಟೊ ಒಂದು ಬಿಗ್ ಸೈಜ್ ಪೊಟೆಟೊ ತೊಗೊಂಡಿರೋದು ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆಗುವಷ್ಟರಲ್ಲಿ ಇಲ್ಲಿ ಸ್ಪೈಸಸ್ ಹಾಕಿ ರುಬ್ಕೊಳ್ಳೋಣ. ಸ್ಮೂತ್ ಪೇಸ್ಟ್ ಆಗಬೇಕಿದು. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಸ್ವಲ್ಪ ಚಿಕ್ಕ ಲೋಟಿಂದ ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕೊಂಡು ಸ್ಮೂತ್ ಆಗಿ ಪೇಸ್ಟ್ ಮಾಡ್ಕೊಂಡು ಬರೋಣ. ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಪೇಸ್ಟ್ ಮಾಡ್ಕೊಂಡಿರೋದು ಹಾಕೊಳ್ಳೋಣ. ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಫ್ರೈ ಆದಂಗೆ ಇವಾಗ ನೀರು ಎಷ್ಟು ಬೇಕಲ್ಲ ಆ ಥರ ಕನ್ಸಿಸ್ಟೆನ್ಸಿ ನೋಡಿ ಹಾಕೋಬೇಕು. ನಾನಿಲ್ಲಿ 1/4 ಲೀಟರ್ ಅಷ್ಟು ನೀರು ಹಾಕೊಂಡಿರೋದು, 250 ml ನೀರು ಹಾಕೊಂಡಿರೋದು. ರೈಸಿಗೆ ಮತ್ತು ನಾನು ಪೂರಿಗೆ ಮಾಡೋದ್ರಿಂದ ಮೀಡಿಯಮ್ ಆಗಿ ಕನ್ಸಿಸ್ಟೆನ್ಸಿ ಇರಲಿ ಅಂತ ಮಾಡ್ತಿರೋದು. ನೋಡಿ ನಿಮ್ಗೆ ಯಾವ ಥರ ಮಾಡ್ಕೊಳ್ಬೇಕು, ನಿಮ್ಗೆ ಯಾವ ಥರ ಬೇಕಲ್ಲ ಆ ಥರ ನೀವು ನೀರು ಹಾಕ್ಕೊಳ್ಬೇಕು. ಮದುವೆ ಮನೆಯಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅದೇ ಸೇಮ್ ಟೇಸ್ಟ್ ಬರುತ್ತೆ. ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದ್ದೀನಲ್ಲ ಸೇಮ್ ನೀವು ಅದೇ ಥರ ಹಾಕೊಂಡು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೀವು ಇಷ್ಟಪಟ್ಟು ತಿಂತೀರಿ, ನಿಮ್ಮ ಮನೇಲಿ ನಿಮ್ಮ ಮಕ್ಕಳು, ದೊಡ್ಡವರು, ಹಿರಿಯರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಬೇಕು. ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಇವಾಗ ಇದು 2 ವಿಸಿಲ್ ಆಗುವಷ್ಟರಲ್ಲಿ ಇಲ್ಲಿ ಗೀ ರೈಸ್ ಮಾಡ್ಕೊಳ್ಳೋಣ. ಗೀ ರೈಸ್ ಮಾಡಿಸ್ಕೊಳ್ಳೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ಅರ್ಧ ಕಪ್ ಅಷ್ಟು ಗ್ರೀನ್ ಪೀಸ್, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಸೋಂಪು, 8 ಗೋಡಂಬಿ ಈ ಥರ ಹಾಫ್ ಕಟ್ ಮಾಡ್ಕೊಂಡಿರೋದು, ಅರ್ಧ ಟೀ ಸ್ಪೂನ್ ಅಷ್ಟು ಕಸೂರಿ ಮೇಥಿ, 1 ಬೇ ಲೀಫ್ ತೊಗೊಂಡಿರೋದು, ಅರ್ಧ ಇಂಚು ಚಕ್ಕೆ, 2 ಕ್ಲೋವ್ಸ್ ತೊಗೊಂಡಿರೋದು, ಮತ್ತೆ 1 ಏಲಕ್ಕಿ ತೊಗೊಂಡಿರೋದು, ಅರ್ಧ ಅನಾನಸ್ ಹೂ ತೊಗೊಂಡಿರೋದು. ಇಲ್ಲಿ 150 ಗ್ರಾಮ್ ಅಷ್ಟು ರೈಸ್ ತೊಗೊಂಡು ತೊಳೆದು ತೆಗೆದಿಟ್ಕೊಂಡಿರೋದು. ಇದು 3 ಜನಕ್ಕಾಗತ್ತೆ. ಅದು ಒಂದು 4 ಜನ ರೋಟಿ ಜೊತೆ ಪೂರಿ ಜೊತೆ ಆರಾಮಾಗಿ ತಿನ್ಬೋದು. ನಾನು ಸೇಮ್ ಕ್ವಾಂಟಿಟಿಯಲ್ಲಿ ನಾನು ಯಾವ ಥರ ಕ್ವಾಂಟಿಟಿ ತೊಗೊಂಡೆ ಆ ಥರ ಮಾಡ್ಕೊಂಡ್ರೆ ಅಷ್ಟಾಗತ್ತೆ. ಗೀ ರೈಸ್ ಮಾಡ್ಕೊಳ್ಳೋಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಬೇಕು. ನಾನು ಕುಕ್ಕರಲ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಳ್ಬೇಕು. ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪ 2 ಸೇಮ್ ಮೆಜರ್ ಆಗಿ ಕ್ವಾಂಟಿಟಿಯಲ್ಲಿ ತೊಗೊಂಡಿರೋದು. ಯಾಕಂತಂದರೆ ಬರೀ ತುಪ್ಪದಲ್ಲಿ ಮಾಡಿದರೆ ರೈಸ್ ಜಿಡ್ಜಿಡ್ ಆಗುತ್ತೆ. ಸೊ ಅದಕ್ಕೆ ನಾನು 2 ಸೇಮ್ ಕ್ವಾಂಟಿಟಿಯಲ್ಲಿ ಹಾಫ್ ತೊಗೊಂಡಿರೋದು. ಇವಾಗ ಅದು ಬಿಸಿ ಆದಮೇಲೆ ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಜೀರಿಗೆ ಹಾಕ್ಕೊಳ್ಬೇಕು. ಮತ್ತು ಉಳಿದಿರೋ ಸ್ಪೈಸಸ್ ಏನು ತೊಗೊಂಡಿರ್ತೀವಲ್ಲ ಒಗ್ಗರಣೆಗೆ ಅದೆಲ್ಲ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಆವಾಗವಾಗ ಗೀ ರೈಸ್ ತಿನ್ನೋದ್ರಿಂದ ಡೈಜೆಷನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಮತ್ತು ಏನು ಖಾರ ಅದು ಏನು ಮೆಣಸಿನ್ಕಾಯಿ ಏನು ಹಾಕದೇ ಇರೋದ್ರಿಂದ ಚಿಕ್ಕ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಮತ್ತು ಹಿರಿಯರಾದವರು ಇಷ್ಟಪಟ್ಟು ತಿಂತಾರೆ. ಇವಾಗ ನೀರು ಯಾವ ಥರ ಬೇಕೋ ಹಾಕೋಬೇಕು. ನಾನಿಲ್ಲಿ 150 ಗ್ರಾಮ್ ಅಷ್ಟು ನೀರು ತೊಗೋದ್ರಿಂದ ಇಲ್ಲಿ 500 ml ನೀರು ಹಾಕೊತಿರೋದು. ಅಂದರೆ 1 ಗ್ಲಾಸ್ ಅಕ್ಕಿಗೆ 1.5 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಬೇಕು. ಇದು ನೀರು ಹಾಕ್ಕೊಂಡು ಕುದಿಯಲು ಬಿಡಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು ರೈಸಿಗೆ. ಇವಾಗ ರೈಸ್ ಹಾಕ್ಕೊಳ್ಬೇಕು. ಆಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಸಿಲ್ ಕೂಗಿಸ್ಬೇಕು. ಇವಾಗ 2 ವಿಸಿಲ್ ಆಗಿದೆ. ಓಪನ್ ಮಾಡೋಣ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಗೀ ರೈಸ್ ಅಂತೂ ಸೂಪರ್ ಆಗಿದೆ. ಜೊತೆ ಕೂರ್ಮ ಅಂತೂ ಅದು ಸೂಪರ್ ಆಗಿದೆ. ಟೇಸ್ಟ್ ಅಂತೂ ಅದ್ಭುತ.
ಗೀ ರೈಸು ಉದುರಾಗಿ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಚೆನ್ನಾಗಿದೆ. ನಾನು ಯಾವ ಥರ ಮಾಡಿದ್ದೀನಲ್ಲ ಅದೇ ಥರ ಸೇಮ್ ಮೆಜರ್ಮೆಂಟ್ಲಿ ಸೇಮ್ ಸ್ಪೈಸಸ್ ಅದು ಹಾಕಿ ಮಾಡ್ಕೊಳ್ಳಿ. ಮದುವೆ ಮನೆಯಲ್ಲಿ ಯಾವ ಥರ ಇರುತ್ತೋ ಸೇಮ್ ಅದೇ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನಂಗಿರತ್ತೆ. ಆರೋಗ್ಯಕರ ರುಚಿಕರ ಗೀ ರೈಸ್ ರೆಡಿ. ಅವಾಗ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಮ ಡೈಜೆಷನು ಇಂಪ್ರೂವ್ ಆಗುತ್ತೆ ಮತ್ತು ನಿಮ್ಮ ಇದರಲ್ಲಿರೋ ಖನಿಜಾಂಶಗಳು ನಿಮ್ಮ ಬಾಡಿಗೆ ಸೇರುತ್ತೆ. ವೆಜಿಟೇಬಲ್ ಕೂರ್ಮಾನು ಆಗಿದೆ. ಓಪನ್ ಮಾಡ್ತೀನಿ. ನೋಡಿ, ವೆಜಿಟೇಬಲ್ ಕೂರ್ಮಾ, ಆರೋಗ್ಯಕರ ರುಚಿಕರ ವೆಜಿಟೇಬಲ್ ಕೂರ್ಮಾ ಸೂಪ್ ರೆಡಿ. ನೋಡಿ, ಮೇಲೆ ಆಯಿಲ್ ಬಿಟ್ಟಿದೆ ಅಂತಂದರೆ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಮತ್ತೆ ಆಗ್ತಾಡ ಈಸಿ ರೆಸಿಪಿ ಮತ್ತು ಟೇಸ್ಟಿ ರೆಸಿಪಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಾತಿಸ್ ಟೇಸ್ಟಿ ಕಿಚನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ರೆಸಿಪಿ